ದೇವರು ಈ ಭೂಮಿ ಮೇಲೆ 2 ವಿಧದ ಜನರನ್ನು ಸೃಷ್ಟಿ ಮಾಡಿದ್ದಾನೆ. ಒಳ್ಳೆಯವರು ಮತ್ತು ಕೆಟ್ಟವರು. ಕೆಟ್ಟವರಿಗೆ ಯಾವಾಗಲೂ ಒಳ್ಳೆಯದೇ ಆಗಲ್ಲ, ಒಳ್ಳೆಯವರಿಗೆ ಯಾವಾಗಲೂ ಕೆಟ್ಟದೇ ಆಗಲ್ಲ. ಆದರೂ ದೇವರು ಈ ಒಳ್ಳೆಯವರು ಮತ್ತು ಕೆಟ್ಟವರ ಮಧ್ಯೆ ಒಂದು ಸಂಬಂಧವಿಟ್ಟಿದ್ದಾನೆ. ಆ ಸ್ಕೆಚ್ಗೆ ಕಾಲ್ ಮಾಡೋ. ಹಲೋ, ಎಲ್ಲಿದ್ಯಾ? ಹಾಂ, ನಮ್ಮ ಮಾಮೂಲಿ ಅಡ್ಡಕ್ಕೆ ಬಾ. ಬಾ. ಗುರು ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಗುರು. ಇಲ್ಲಿಂದ 4ನೇ ಕ್ರಾಸು, ಅಲ್ಲಿ ಹೋದ್ರೆ ಒಂದು ಅಜ್ಜಿ ರಂಗೋಲಿ ಬಿಡಿಸ್ತಾ ಇರ್ತಾಳೆ. ಇನ್ನು ಕರೆಕ್ಟಾಗಿ ಹೇಳ್ಬೇಕಂದ್ರೆ ಇನ್ನು 15 ನಿಮಿಷದಲ್ಲಿ ಒಂದು ಅಜ್ಜಿ ರಂಗೋಲಿ ಬಿಡ್ಸಕ್ಕೆ ಬರ್ತಾಳೆ. ಆ ಅಜ್ಜಿ ಕತ್ತಲ್ಲಿ ಒಂದು 20,000 ರಿಂದ 30,000 ಮ್ಯಾಟ್ರ್ ಇದೆ. ಪಕ್ಕಾನಾ? ಪಕ್ಕಾ ಗುರು. ಆ ಅಜ್ಜಿನ ಒಂದು ವಾರದಿಂದ ಫಾಲೋ ಮಾಡಿದ್ದೀನಿ. ಸ್ಕೆಚ್ಚು ತಪ್ಪಾದ್ರೆ ಗೊತ್ತಲ್ಲ. ಇಲ್ಲ ನಾನು ಕರೆಕ್ಟಾಗಿ ಫಾಲೋ ಮಾಡಿದ್ದೀನಿ. ಅಮ್ಮ ಎದ್ದೋಳಿ. ಅಪ್ಪ ದೇವ್ರೆ, ಎಲ್ಲನೂ ಚೆನ್ನಾಗಿ ಇಟ್ಕೊಳಪ್ಪ. ಅಮ್ಮ ಹಾ. ಬೇಗ ಹೋಗಿ ಸ್ನಾನ ಮಾಡ್ಕೊಂಬನ್ನಿ. ಆಯ್ತು ನಾನು ಮಗನೇ. ತಿಂಡಿಗೆ ರೆಡಿ ಮಾಡಿದ್ದೀನಿ. ಮತ್ತೆ ಇವತ್ತು ಮೊದಲನೇ ತಿಂಗಳು ಸಂಬಳ ಬೇರೆ ನಂದು. ಹೌದಾ ಮಗನೇ? ಹಾ. ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದಿಲ್ದ ಇರೋರ್ಗೆಲ್ಲ ಸಹಾಯ ಮಾಡೋ ಮಗನೇ. ಅಯ್ಯೋ ಅಮ್ಮ, ನನ್ಗೆ ಇದನ್ನ ಚಿಕ್ಕ ವಯಸ್ಸಿಂದ ನನ್ಗೆ ಹೇಳಿ ತುಂಬಾ ಹೇಳಿ ಖುಷಿ ಬೆಳೆಸಿದೀರಮ್ಮ. ನಾನೆಲ್ಲ ನೋಡ್ಕೊಂತೀನಿ ಬಿಡಿ. ಆಯ್ತಪ್ಪ. ಅಮ್ಮ ಟೈಮ್ ಆಯ್ತು, ಬನ್ನಿ ಅಮ್ಮ. ಅಮ್ಮ ಕಿಚನ್ ಅಲ್ಲಿ ತಿಂಡಿ ಇಟ್ಟೀನಿ, ಹೋಗಿ ತಿಂಡಿ ತಿನ್ನಿ ಆಯ್ತಾ? ಆಯ್ತಪ್ಪ. ನೀನ್ ಇದೆಲ್ಲ ಯಾಕೆ ಮಾಡಕ್ ಹೋದೆ ಮಗನೇ? ನಾನೇ ಮಾಡ್ಕೋತಿದ್ನಲ್ಲ. ಅಯ್ಯೋ ಬಿಡಿ ಅಮ್ಮ, ನನ್ನ ಚಿಕ್ಕ ವಯಸ್ಸಿಂದ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಿಮ್ಮನ್ನ ಇವಾಗ ಮಹಾರಾಣಿ ತರ ನೋಡ್ಕೊಂತೀನಿ ನಾನು. ದೇವ್ರು ಸರಿ ಒಳ್ಳೇದ್ ಅಮ್ಮ. ಮಾಡ್ಲಪ್ಪ. ಏನಾಯ್ತು? ಆ ಅಜ್ಜಿ ಸತ್ತೋಗ್ಬಿಟ್ಲಂತೆ ಸೇದು. ಸತ್ತೋದ್ಲಾ? ಹ್ಮ್. ಬಿಡೋ ಸಾಯ್ಲಿ, ಬದುಕೇನ್ ಮಾಡ್ತಾ ಇತ್ತದು? ಸೇದು ಇದು 2ನೇ ಸತಿ ಆಗಿರೋದು.
ಸರ್ ಯಾಕೆ ಸರ್ ಪಾಪ ಹುಡ್ಗಿರ್ನ ರೇಗಿಸ್ತೀರಾ? ಸುಮ್ಮನೆ ಅಳ್ಕೊಂಡೋದ್ರಲ್ಲ ಸರ್, ಯಾಕೆ ಸರ್? ನಿನ್ಗೇನೋ ರೇಗ್ಸಿದ್ರಿ ಇವಾಗ. ಅವಳೇನ್ ನಿನ್ ತಂಗಿನ, ಅಕ್ಕನ, ಇಲ್ಲ ನಿಂಡವ್ವ? ಏನೋ ಸರ್ ನೀವು ಆ ಹುಡ್ಗಿರ್ನ ರೇಗ್ಸೋಕ್ಕೂ ಮುಂಚೆ ಅವ್ರು ನನ್ನ ಅಕ್ಕನೋ ತಂಗಿನೋ ಅಂತ ನೀವು ಯೋಚನೆ ಮಾಡ್ದಲೇ ಇರ್ಬೋದು. ಹಾಗೆ ನಾನು ಅಷ್ಟೇ, ಆ ಹುಡ್ಗಿ ಪರ ಮಾತಾಡ್ಬೇಕಾರೆ ನಾನು ಅವ್ರ ಅಣ್ಣನೋ ತಮ್ಮನೋ ಅಂತ ಹೇಳ್ಕೊಳಕ್ ನಾನು ಭಯ ಪಡೋಲ್ಲ ಸರ್. ಭಯ ಆಗಲ್ವಾ ನಿನ್ಗೆ? ಹಾ, ಭಯ ಆಗಲ್ಲ? ಏನೋ ಏನೋ ಹೇಯ್, ಬಿಡಿಸಿದೀವನೆಲ್ಲ ಏನು ಬಾ. ಇನ್ನೊಂದು ಟೈಮ್ ನಾನು ಏರಿಯಾ ಕಡೆ ಎಲ್ಲಾದ್ರೂ ನೋಡಿದ್ರೆ ಜಾಗದಲ್ಲಿ ಹೊಡೆದಾಕ್ಬಿಡ್ತೀನಾ? ಹೋಗೋ ಹೋಗೋ. ಇವರೆಲ್ಲ ಚೆನ್ನಾಗೇ ಇರಲ್ಲ, ಇವ್ರಿಗೆಲ್ಲ ಒಳ್ಳೆ ಸಾವಂತೂ ಬರೋದೇ ಇಲ್ಲ. ಹಲೋ, ಹೇಳಿ ಸರ್. ಹೌದಾ? ಸರಿ ಸರ್, ಸರಿ ಸರ್. ಏನು? ಆ ಕಾನ್ಸ್ಟೇಬಲ್ ಗೊತ್ತಲ್ಲ, ಮುನಿರಾಜು, ಆ ಅಜ್ಜಿ ಸತ್ತೋದ್ಲಲ್ಲ, ಫುಲ್ ಪ್ರೆಷರ್ ಅಂತೆ, ಹೆವಿ ಸರ್ಚಿಂಗಲ್ಲಿದ್ದಾರಂತೆ. 2 ತಿಂಗಳು ಏನು ಸೀನ್ ಮಾಡಬೇಡ ಅಂದರು. ನೀರೇನಾದರೂ ಮಾಡಿದ್ರೆ ಪಕ್ಕ ತಗ್ಲಾಕೊಂಡ್ರು ಅಂತೂ ಅಷ್ಟೇ. ಏನ್ ಮಾಡೋದು ಇವಾಗ? ನಾಳೆ ಏರಿಯಾದಲ್ಲಿ ಏನೋ ಫಂಕ್ಷನ್ ಅಂತೆ. ಏರಿಯಾ MLA, ಕಾರ್ಪೊರೇಟ್ರು, ಸಿನಿಮಾದವರು, ಅವರು ಇವರು ಸಿಂಗರ್ಸು ಎಲ್ಲ ಸೇರ್ತಾ ಇದ್ದಾರೆ. ನಾವು ಮಾಡಿರೋ ಸೀನಿಂದ ಬೇರೆ ಏರಿಯಾದಲ್ಲಿ ಫುಲ್ ಚೆಕ್ಕಿಂಗು, ಹಿಡ್ದಾಗ್ತಾವ್ರ ಗಾಡಿಗಳನ್ನ. ನನ್ನ ಪ್ರಕಾರ ಏನಂದರೆ, ನಾಳೆ ಆಲ್ಮೋಸ್ಟ್ ಏರಿಯಾ ಎಲ್ಲ ಪೊಲೀಸು ಆ ಪ್ರೋಗ್ರಾಮ್ಗೆ ಇಲ್ಲಿ ಸೆಕ್ಯೂರಿಟಿಯಾಗಿ ನಿಂತಿರ್ತಾರೆ. ಅವಧಿ ಹತ್ರ ಹೊಡೆದಿದ್ದು ನಮ್ಗೆ 1 ತಿಂಗಳು ಸಾಲಲ್ಲ. ಸೊ ಆದ್ದರಿಂದ ನಾವು ಇದೇ ಏರಿಯಾದಲ್ಲಿ ಇನ್ನೊಂದು ಸೀನ್ ಮಾಡ್ತಾ ಇದ್ದೀವಿ ನಾಳೆ. ಯಾಕೋ ರಿಸ್ಕ್ ತಗೊಂತಾ ಇದೀವಿ ಅನ್ಸುತ್ತೆ ಸೇದು, ಭಯ ಆಗ್ತಿದೆ. ನೋಡ್ಪಚ್ಚಿ, ನಮ್ಮ ಕಾನ್ಸೆಪ್ಟು ತುಂಬ ಸಿಂಪಲ್ಲು. ನಮ್ಮಿಬ್ಬರಿಗೆಲ್ಲ ಬೇಕು, ಬೇಗ ಸೆಟ್ಲ್ ಆಗಬೇಕು, ಒಳ್ಳೆ ಕಾಸು ಮಾಡಬೇಕು. ಅದಕ್ಕೋಸ್ಕರ ತಾನೇ ಈ ಫೀಲ್ಡಲ್ಲಿ ಇಳಿದಿದ್ದು. ನಾವು ಓದಿ ಕೆಲ್ಸಕ್ಕೆ ಸೇರಿ ಕಷ್ಟಪಟ್ಟು ದುಡ್ದು ಸೆಟ್ಲ್ ಆಗೋಷ್ಟಿಲ್ಲಿ ತಾತಂದಿರಾಗ್ಬಿಟ್ಟಿರ್ತೀವಿ. ನಾವು ಚೆನ್ನಾಗಿರ್ಬೇಕಂದ್ರೆ 4 ಮನೆ ಹಾಳಾಗೋದ್ರೂ ಪರವಾಗಿಲ್ಲ, 4 ಜನ ಸತ್ರೂ ಪರವಾಗಿಲ್ಲ. ನಮಗೂ ಅವ್ರಿಗೂ ಒಂದೇ ವ್ಯತ್ಯಾಸ, ಅವ್ರ ರಕ್ತ ಸುರ್ಸ್ ಕೆಲಸ ಮಾಡ್ತಾನೋ, ರಕ್ತ ಆರ್ಸ್ ಕೆಲಸ ಮಾಡ್ತೀವಿ. ಈ ಭೂಮಿ ಮೇಲೆ ಮನುಷ್ಯನಿಗೆ ಏನೇನು ಬೇಕೋ ಎಲ್ಲ ಇದೆ, ನಾವು ಅದಕ್ಕೆ ಕಿತ್ಕೊಬೇಕಷ್ಟೇ. ಈ ಒಳ್ಳೇದು ಕೆಟ್ಟದು, ಒಳ್ಳೆಯವರು ಕೆಟ್ಟವರು, ಪಾಪ ಪುಣ್ಯ, ಇದು ಯಾವುದು ಲೆಕ್ಕಕ್ಕೆ ಬರಲ್ಲ. ಲೆಕ್ಕಕ್ಕೆ ಬರೋದಲ್ಲ ಒಂದೇ ಪೈಸಾ, ಅದೊಂದೇ ಲೆಕ್ಕಕ್ಕೆ ಬರೋದು. ನಾಳೆ ಸೀನ್ ಕನ್ಫರ್ಮ್. ಮತ್ತೆ ನಾಳೆ ನಮ್ಮ ಗಾಡಿ ಬೇಡ, ಆ ಕರಿಯನ್ಗೆ ಹೇಳಿದ್ದೀನಿ, ಅವನ ಗಾಡಿ ತಗೋ, ಸರಿನಾ? ಅಮ್ಮ ಅಮ್ಮ, ನಾನು ಮೊದಲನೇ ಸಂಬಳದಿಂದ ನಿಮಗೆ ಸರ ತಗೊಂಬಂದಿನಿ, ಹಾಕೊಳ್ಳಿ. ಇದೆಲ್ಲ ಯಾಕೆ ತಗೊಂಬಂದೆ ಪುಟ್ಟ? ಅಮ್ಮ ಇದೆಲ್ಲ ಯಾಕೆ ಯೋಚನೆ ಮಾಡ್ತೀರಮ್ಮ? ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ನಿಮ್ನ. ಒಂದೊಳ್ಳೆ ಸೀರೆ ಆಗ್ಲಿ, ಒಂದೊಳ್ಳೆ ಸರ ಆಗ್ಲಿ ಯಾವತ್ತೂ ಹಾಕೊಂಡಿಲ್ಲ, ಇವಾಗ್ಲಾದ್ರೂ ಹಾಕೊಳ್ಳಿ ಅಮ್ಮ. ಅಯ್ಯೋ, ಇಲ್ದಿದವ್ರಿಗೆ ಸಹಾಯ ಮಾಡಿದ್ರೆ ಚೆನ್ನಾಗಿತ್ತಲ್ಲ ಪುಟ್ಟ. ಅಮ್ಮ ನಾನು ಅವೆಲ್ಲ ನೋಡ್ಕೊಂತೀನಿ, ನೀವು ಯೋಚನೆ ಮಾಡಬೇಡಿ. ಪುಟ್ಟ ಚೆನ್ನಾಗಿದೆ, ನನ್ನ ಫ್ರೆಂಡ್ಸ್ಗೆಲ್ಲ ತೋರ್ಸ್ಕೊಂಬರ್ತೀನಿ. ಸರಿ ಅಮ್ಮ, ಹೋಗ್ಬಿಟ್ಟು ಬನ್ನಿ.
ದೇವರು ಇಟ್ಟಿರೋ ಸಂಬಂಧವೇನೆಂದರೆ ಕೆಟ್ಟವರ ಮುಕ್ತಾಯವೇ ಒಳ್ಳೆಯವರ ಆರಂಭ. ಸಾರ್ವಜನಿಕರು ಹೇಳೋದೇನಂದ್ರೆ ಇವಾಗ ಕಿತ್ಕೊಂಡು ಹೋಗ್ತದೆ ಒಡವೆಗಳನ್ನೆಲ್ಲ ಸೇಫ್ಟಿಯಾಗಿ ಒಳಗಡೆ ಹಾಕೋಬೇಕು, ಒಂದು ಇದೆಲ್ಲ ಮಾಡೋ ರೀತಿಲಿ ಇರಬೇಕು. ಈಗ ಮೇಲೆ ಹಾಕೊಂಬತ್ತೀರ ಕಳಗ್ರಿಗೆ ಹಾಕೋರೆ ಕೊಟ್ಟಂಗಾಗುತ್ತೆ. ಇವಾಗ ಕಿತ್ಕೊಂಡೋಗಿ ಹೋಗ್ಬಿಡ್ತಾರೆ. ಅವ್ರಿಗೆ ಕಿತ್ತೋದೊಂದೇ ಅವ್ರಿಗೆ ಗೊತ್ತು, ಮೋಜು ಮಸ್ತಿ ಮಾಡೋದೊಂದೇ ಗೊತ್ತು ಅವ್ರಿಗೆ. ಯಾಕೆಂದ್ರೆ ಅವ್ರು ಕಿತ್ಕೊಂಡಾದಾಗ ಹಿಂದೆ ಏನಾಗಿರುತ್ತೆ, ಕಿತ್ಕೊಂಡಾಗ ಅವ್ರಿಗೆ ಏಟಾಗಿರುತ್ತೆ. ಆ ಏಟು ಏನಾಗಿದೆ ಅಂತ ಅವ್ರು ನೋಡಲ್ಲ. ಇವ್ರು ಕುಡ್ದಿರ್ತಾರೆ, ಆ ಏಟು ತಮ್ಮನೇಲಿ ಯಾರಿಗಾರ ಆದಾಗ ಆ ನೋವು ಯಾವ ಥರ ಭಾವನೆ ಇರುತ್ತೆ. ನಮ್ಮನೇಲಿರೋ ಅಕ್ಕ ತಂಗಿರು ತಾಯಿ ತಂದೆ ಸಮಾನ, ಅವ್ರಿಗೆ ಒಂದು ಇದಾದರೆ ಕಷ್ಟ ಆಗುತ್ತೆ. ಅವ್ರಿಗೆ ಯಾವುದೇ ಕಾರಣಕ್ಕೂ ಚೈನ್ ಸ್ನ್ಯಾಚಿಂಗು, ಕಳ್ಳತನ, ದರೋಡೆ ಅನ್ನೋದೆಲ್ಲ ಬಿಟ್ಟು ನನ್ನ ಪ್ರತಿಯೊಬ್ಬರು ಹಲವರಲ್ಲಿ ಕೆಲವರು, ಎಲ್ಲರೂ ಅಲ್ಲ, ಒಳ್ಳೇದು ಕೆಟ್ಟದ್ದು ಏನು ಯೋಚನೆ ಮಾಡ್ದಲೇ ನಮಗೆ ಒಳ್ಳೇದೇ ಆಗಬೇಕು ಅಂತ ಎಲ್ಲ ಬಯಸ್ತಾರೆ. ಈಗ ಚೈನ್ ಕಳ್ತನ ಮಾಡೋದಾಗಿರ್ಬೋದು, ಈ ಬೆಂಗಳೂರಲ್ಲಿ ಪ್ರಸ್ತುತ ಇದು ನಿಜವಾಗ್ಲೂ ಕಾಮನ್ ಆಗಿ ಈ ನೈಟೆಲ್ಲ ಕಾರ್ಪೊರೇಷನ್ ಲೈಟ್ಗಳು ಆಫ್ ಆದರೆ ಇನ್ನಂಥ ದಂಧೆಗಳು ಬೆಳಗ್ಗೆನೇ ಇದು ಡೈಲಿ ನ್ಯೂಸಲ್ಲಿ ಅಥವಾ ಟಿ ವಿಗಳಲ್ಲಿ ಎಲ್ಲ ನೋಡ್ತಾ ಇರ್ತೀರ. ಇದೊಂದು ಸಂದೇಶ ಅಂತಂದ್ರೂ ತಪ್ಪಾಗಲ್ಲ. ನಾವು ಕೆಟ್ಟದ್ದು ಮಾಡಿ ಎಷ್ಟೇ ಸಂಪಾದನೆ ಮಾಡಿರೂ ಲಾಸ್ಟಿಗೆ ಅಂತ ಸಾಯ್ತಲೇ ಇರ್ತಾರೆ.